ಸಿರ್ಸಿ ನಗರ ಪ್ರದೇಶದಲ್ಲಿ ಮಳೆಗಾಲ ಪೂರ್ವ ಸಿದ್ಧತಾ ಕಾಮಗಾರಿಯನ್ನ ಕೈಗೊಳ್ಳದ ನಗರಸಭೆಯ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು. ಮಳೆಗಾಲ ಸಮೀಪಿಸುತ್ತಿದ್ದರೂ ನಗರಸಭೆಯಿಂದ ಪೂರ್ವ ತಯಾರಿಗಾಗಿ ಯಾವುದೇ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳದೇ ಇರುವುದು ಮತ್ತು ನಗರದಲ್ಲಿ ಹಲವಾರು ಅವೈಜ್ಞಾನಿಕ ಕಾಮಗಾರಿಗಳು ನಡೆಯುತ್ತಿರುವುದನ್ನು ವಿರೋಧಿಸಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇಕರ್ ಅವರ ನೇತೃತ್ವದಲ್ಲಿ ನೂರಾರು ಜನ ಕಾರ್ಯಕರ್ತರು ಸೇರಿಕೊಂಡು ಶುಕ್ರವಾರ ನಗರಸಭೆ ವಿರುದ್ಧ ಪ್ರತಿಭಟನೆ ಮಾಡಿದರು. ನಂತರ ಮಾತನಾಡಿದ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ ಸಾಲೇರ ಅವರು, ನಗರದಲ್ಲಿ ನಗರಸಭೆಯಿಂದ ಅವೈಜ್ಞಾನಿಕ ಕಾಮಗಾರಿಗಳು ನಡೆಯುತ್ತಿವೆ. ಕೆಲವಷ್ಟು ವಾರ್ಡ್ಗಳಲ್ಲಿ ಕೆಲಸವಾದರೆ ಇನ್ನು ಕೆಲವೊಂದು ವಾರ್ಡ್ಗಳಲ್ಲಿ ಕೆಲಸ ನಡೆಯುತ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗಿದೆ ಎಂದು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಂದನ್ ಸಾಗರ್ ನಗರಸಭೆ ಮತ್ತು ಶಾಸಕರ ನಡೆಯನ್ನ ಖಂಡಿಸಿ ಮಾತನಾಡಿದರು. ಹಾಗಾಗಿ ಪೂರ್ವಭಾವಿಯಾಗಿ ಇವತ್ತುವರೆಗೆ ಏನನ್ನೂ ಕಾಮಗಾರಿಯನ್ನು ಕೈಗೊಳ್ಳಲಿಲ್ಲ. ರಸ್ತೆಗಳಲ್ಲೇ ಕಚ್ಚಾ ಚರಂಡಿ ಮಾಡ್ತಿದ್ರು. ಆ ಚರಂಡಿಗಳು ಇನ್ನುವರೆಗೆ ಟೆಂಡರ್ ಕರೆದಿದ್ದಾರ ಬಿಟ್ಟಿದ್ದಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ತಗೊಳ್ಬೇಕಾಗಿದೆ ಇವತ್ತು ಪೌರಾಯುಕ್ತರ ಬಳಿ ಹೋಗಿ. ಹಾಗೆ ಈ ಚರಂಡಿಗಳನ್ನು ಸ್ವಚ್ಛಗೊಳಿಸೋದ್ರಲ್ಲಿ ಎಲ್ಲ ಚರಂಡಿಗಳು ಹೂಳು ತುಂಬೋಗಿದೆ, ಎಲ್ಲ ಗಿಡ ಗಂಟೆ ಬೆಳೆದೋಗಿದೆ. ನೀವು ಮಾಡ್ತಾ ಇದ್ದೀರಿ, ಆದರೆ ನೀವು ಮಾಡ್ತಾ ಇರೋದು ಅದು ಸಾಲ್ತಾ ಇಲ್ಲ. ಇವತ್ತು ನೋಡಿ, ಒಂದು ಚರಂಡಿ ಎತ್ತಿದ್ರೆ ಕನಿಷ್ಠ 15ರಿಂದ 20 ದಿನ ಬೇಕು ಆ ಕಸವನ್ನು ತುಂಬಲಿಕ್ಕೆ. ಯಾರು ಇದ್ರ ಜವಾಬ್ದಾರಿ ಯಾರು? ಇದು ಯಾರು ತಗೊಳ್ಬೇಕು? ಇದು ನಾವು ಮನೆ ಪೌರಾಯುಕ್ತರಲ್ಲಿ ನಾವು ಕೇಳ್ತೇವೆ. ಹಾಗೆ ಒಂದು ಚರಂಡಿ ಕ್ಲೀನ್ ಮಾಡಲಿಕ್ಕೆ ಅಲ್ಲಿಯ ಭಾಗದ ಜನರು, ನಗರಸಭಾ ಸದಸ್ಯರು ಹೇಳಲಿಕ್ಕೆ ಕಳಿಸಿದ್ರೆ ಒಬ್ಬರೆಲ್ಲ ಇಬ್ಬರು ಕಳಿಸ್ತೀರಿ. ಆದರೂ ಯಾವಾಗ ಕಳಿಸ್ತೀರಿ ಅಂತಂದರೆ ಹೇಳು ಒಂದು 8 ದಿನ ಆಗಬೇಕು, ಇಲ್ಲ ಒಂದು 15 ದಿನ ಆಗಬೇಕು. ಅಷ್ಟರಲ್ಲಿ ಈಗ ಮೊನ್ನೆ ಬಂದ ಅಕಾಲಿಕ ಮಳೆ ನಮಗೆಲ್ಲ ಗಮನದಲ್ಲಿದೆ. ಆ ಮಳೆಯಿಂದ ಎಲ್ಲ ಚರಂಡಿಗಳು ಉಕ್ಕಿ ಬ್ಲಾಕ್ ಆಗಿ ಎಲ್ಲ ರಸ್ತೆಗೆಲ್ಲ ನೀರು ಬಂದು ಕೆಲವು ಮನೆಗಳಲ್ಲೂ ನೀರು ಹೋಗಿದೆ. ಹಾಗಾಗಿ ನಾವು ನಿಮಗೆಲ್ಲ ಈ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಮೂಲಕ ಮತ್ತು ಸಿರ್ಸಿ ನಗರದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತಮಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಒಂದು ವಾರದಲ್ಲಿ ಈ ಹೂಳತ್ತ ಕಾರ್ಯಕ್ರಮ ಆಗಬೇಕು. ಮತ್ತು ಈ ಕೆಲವು ಕಡೆ ಪೈಪಿಂಗ್ ಕೆಲಸ ಮಾಡ್ತಾ ಇದ್ದಾರೆ ನಲ್ಲಿದು. ಇದು ಕನಿಷ್ಠ ಮಾಡಲಿಕ್ಕತ್ತು ಕನಿಷ್ಠ ಒಂದು 5 ವರ್ಷನೇ ಆಯಿತು, ಇನ್ನೂ ಆ ಕಾಮಗಾರಿ ಮುಗಿಲಿಲ್ಲ. ಯಾವಾಗ ಮಳೆ ಪ್ರಾರಂಭ ಆಗ್ತದೆ, ಯಾವಾಗ ನಗರದಲ್ಲಿ ಒಳ್ಳೆ ಹಬ್ಬಗಳು ಬರ್ತವೆ, ಆ ಹಬ್ಬದ ಸಂದರ್ಭದಲ್ಲಿ ಮಳೆಗಾಲ ಪ್ರಾರಂಭವಾದ ಸಂದರ್ಭದಲ್ಲಿ ಈ ಕಾಮಗಾರಿನ ಕೈಗೊಳ್ಕೊಳ್ತೀರಿ. ಆಗ ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಅಂತಂದರೆ, ಇವತ್ತೇ ಆ ಗಟಾರ ತೆಗಿತಾರೆ, ಅದ್ರಲ್ಲಿ ಪೈಪ್ ಹಾಕ್ತಾರೆ, ಮಣ್ಣು ಮುಚ್ತಾರೆ, ಹಾಗೆ ಹೋಗ್ತಾರೆ. ಎಲ್ಲ ಅವೈಜ್ಞಾನಿಕ. ಮಳೆ ಬಂತು ಅಂತಂದರೆ ಇಡೀ ರೋಡಲ್ಲಿ ಮಣ್ಣು ಹರಿದು ಈ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ, ಬೈಕ್ ತಗೊಂಡು ಓಡಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಎಷ್ಟೋ ಜನ ಜಾರ್ಕೊಂಡು ಬಿದ್ದಿದ್ದುಂಟು. ಹಾಗಾಗಿ ಈ ಕಾಮಗಾರಿನ ತಕ್ಷಣ ತಾವು ನಿಲ್ಲಿಸಬೇಕು. ಅದೇ ರೀತಿ ಏನು ಪೈಪ್ಲೈನ್ ಮಾಡಿದ್ದು ಈಗ ಆಲ್ರೆಡಿ ಮಾಡಿದ್ದಿದೆ, ಆ ಮಾಡಿದ ಕೆಲಸಗಳನ್ನು ತಾವು ಅದಕ್ಕೆ ಕಾಂಕ್ರೀಟ್ ರಸ್ತೆ ಇದ್ದರೆ ಕಾಂಕ್ರೀಟ್ ಹಾಕ್ಕೊಡ್ತೆ ಅಂತ ಹೇಳಿದ್ರಿ, ಈ ಡಾಂಬರೀಕರಣ ಇದ್ದರೆ ಡಾಂಬರೀಕರಣ ಮಾಡಿಕೊಡ್ತೆ ಅಂತ ಹೇಳಿದ್ರಿ. ಆ ಕೆಲಸನ ಶೀಘ್ರವಾಗಿ 1 ವಾರದಲ್ಲಿ ಆ ಕೆಲಸ ಮಾಡಬೇಕು. ಮತ್ತು ತಾವು ಇವತ್ತೇ ಅಲ್ಲಲ್ಲಿ ರೋಡ್ಗಳನ್ನು ಡಾಂಬರೀಕರಣ ಮಾಡ್ತಾ ಇದ್ದೀರಾ. ಆದರೆ ತಮಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಇವತ್ತು ಆ ಡಾಂಬರೀಕರಣವನ್ನು ಈ ಮಳೆಗಾಲದಲ್ಲಿ ಮಾಡಿದ್ರೆ ನಿಲ್ತದ? ಯಾಕೆ ಕೇಳಿದ್ರೆ ಈ ಸಂದರ್ಭದಲ್ಲಿ ಅದು ಮಾಡಿದ್ರೆ ಕಾಂಟ್ರಾಕ್ಟ್ರಿಗೆ ಒಂದು ಕೆಟ್ಟ ಹೆಸರು. ನೀನು ಸರಿಯಾಗಿ ಅದನ್ನು ವ್ಯವಸ್ಥಿತವಾಗಿ ಮಾಡಿಲ್ಲ, ಅವರಿಗೂ ಪಾಪ ಕೆಲಸ ಮಾಡ್ತಾವ್ರಿಗೆ ಫ್ರೀ ಪಾಸ್ ಆಗಲ್ಲ. ಹಾಗಾಗಿ ತಾವು ಇದನ್ನು ಗಮನಿಸಿ ಈ ಮಳೆಗಾಲ ಬೇಸಿಗೆಯಲ್ಲಿ ಏನು ಮಾಡುವಂಥ ಕೆಲಸ ಬೇಸಿಗೆಲ್ಲ ಮಾಡಿ, ಈ ಮಳೆಗಾಲ ಪೂರ್ವದಲ್ಲಿ ನೀವು ಡಾಂಬರೀಕರಣ ಕೆಲಸ ಎಲ್ಲ ಮಾಡ್ತಾ ಉಳಿದ್ರೆ ಅದು ರಸ್ತೆ ನಿಲ್ಲೋದಿಲ್ಲ. ಪುನಃ ಒಂದು 4 ಮಳೆಗೆ ಅಷ್ಟು ಪೂರ್ತಿ ಕಿತ್ತೋಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಪೌರಾಯುಕ್ತರಾದ ತಾವು ಗಮನಿಸಿ ಆ ಕೆಲಸಗಳನ್ನು ಮಳೆಗಾಲದ ನಂತರದಲ್ಲಿ ಮಾಡುವಂಥ ಕೆಲಸ ನಂತರದಲ್ಲಿ ಮಾಡಬೇಕು. ಇವತ್ತು ತಾವು ಬರೋದು ಪೂರ್ವದಲ್ಲಿ ನಾನು ಹೇಳಿದೆ, ನಗರದ ಏನು ಕಾಲುವೆಗಳಿದ್ದಾವೆ, ಈ ಮುಖ್ಯ ಕಾಲುವೆಗಳಿದ್ದಾವೆ, ಭಾಳಷ್ಟು ಮುಖ್ಯ ಕಾಲುವೆಗಳಿಗೆ ಹೂಳೆಲ್ಲ ಕುತ್ಕೊಂಡಿದೆ. ಆ ಹೂಳುಗಳೆಂದರೆ ತಕ್ಷಣ ಕೆಲಸ ಆಗಬೇಕು. ಇದು ಹೇಗೆ ಕೇಳಿದ್ರೆ ಮಳೆಗಾಲದ 1 ತಿಂಗಳ ಪೂರ್ವದಲ್ಲಿ ಆಗಬೇಕು. ಈಗ ಮೊದಲೆಲ್ಲ ಏನಾಗಿತ್ತು ಕೇಳಿದ್ರೆ ಟೆಂಡರ್ ಬೇಸ್ ಆಗಿ ನೀವು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲ ಉಪಾಧ್ಯಕ್ಷ ನಾಗರಾಜ್ ನಾಯ್ಕ್, ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ಕುಮಾರ್ ಬೋರ್ಕರ್, ರಾಘು ಶೆಟ್ಟಿ, ವನಿತಾ ಶೆಟ್ಟಿ, ರಮಾಕಾಂತ ಭಟ್ ಸೇರಿದಂತೆ ನಗರಸಭೆ ಬಿಜೆಪಿ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ಕೆನರಾ ಪ್ಲಸ್ ನ್ಯೂಸ್ ಶಿರ್ಸಿ.